ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಾನಂದ್. ಸೊ ಇವತ್ತಿನ ಒಂದು ವಿಡಿಯೋ ಮಾಡೋದು ಉದ್ದೇಶವೇನೆಂದರೆ ಕೆಲವೊಂದು ಕರೆಂಟ್ ಇವೆಂಟ್ಸ್ ಬಗ್ಗೆ ನಾವು ಚರ್ಚೆ ಮಾಡೋಣ. 5 ನಿಮಿಷದಲ್ಲಿ ಇವತ್ತಿನ ಒಂದು ಪ್ರಮುಖವಾದ ವಿಷಯಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಗ್ಗೆ ಭಾಳ ಹೈಲೈಟ್ ಇದೆ, ಹೌದಿಲ್ಲೋ? ಸೊ ಹಾಗಾಗಿ ಎಷ್ಟೋ ಮಂದಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಂದ್ರೆ ಬೂಕರ್ ಅಂತ ತಿಳ್ಕೊಂಡ್ಬಿಟ್ಟಾರ ಅವರು. ಏನಂತ ತಿಳ್ಕೊಂಡ್ಬಿಟ್ರ ಅವರು? ಬೂಕರ್ ಅಂತ ತಿಳ್ಕೊಂಡ್ಬಿಟ್ರ. ಬೂಕರ್ ಪ್ರಶಸ್ತಿನೇ ಬೇರೆ, ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿನೇ ಬೇರೆ. ಇಲ್ಲೇ ಫಸ್ಟ್ ಸ್ಟಾರ್ಟಿಂಗಿಗೆ ಹೇಳ್ಬಿಡ್ತೀನಿ ನೋಡಿ. ಬೂಕರ್ ಪ್ರಶಸ್ತಿ ಅಂದರೆ ಡೈರೆಕ್ಟಾಗಿ ಇಂಗ್ಲೀಷದಲ್ಲಿ ಕವನ ಏನು ಬರೆದಿರ್ತಾರಲ್ಲೋ ಅವ್ರಿಗೆ ಬೂಕರ್ ಪ್ರಶಸ್ತಿ ಎವ್ರಿ ಇಯರ್ ಬೂಕರ್ ಪ್ರಶಸ್ತಿ ಕೊಡ್ತಾರೆ. ದಟ್ ಈಸ್ ಬೂಕರ್ ಪ್ರಶಸ್ತಿ. ಇನ್ನು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂದರೆ ಏನಂದ್ರೆ ಈಗ ಕೆಲವೊಂದು ಬೇರೆ ಬೇರೆ ಭಾಷೆಗಳಲ್ಲಿ ಇರ್ತಾವೆ ಕವನಗಳು, ಅದನ್ನು ಇಂಗ್ಲೀಷಿಗೆ ಏನು ಟ್ರಾನ್ಸ್ಲೇಟ್ ಮಾಡ್ತೇವಲ್ಲ ಅದನ್ನು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂತ ಕೊಡ್ತಾರೆ. ಈ ಕ್ಲಿಯರ್ ಆಯ್ತಾ? ಇಂಟರ್ನ್ಯಾಷನಲ್ಲು ಮತ್ತು ಬೂಕರ್ ಪ್ರಶಸ್ತಿ. ಸೊ ಹಾಗಾದರೆ ಇದು ಯಾವ ಪ್ರಶಸ್ತಿ ಹೈಲೈಟ್ ಐತಂದ್ರೆ ಇತ್ತೀಚೆಗೆ ಪಡೆದವರು, ನಿನ್ನೆ ಪಡೆದವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಹೈಲೈಟ್ ಅದ. ಯಾಕಂದ್ರೆ ಕನ್ನಡಕ್ಕೆ ಸ್ಪಷ್ಟವಾಗಿ ಮೊದಲನೇದಾಗಿ ಸಿಕ್ಕಂಥ ಇದು ಪ್ರಶಸ್ತಿ, ಇಂಟರ್ನ್ಯಾಷನಲ್ ಪ್ರಶಸ್ತಿ. ಹೀಗಾಗಿ ಕರ್ನಾಟಕದಲ್ಲಿ ನಡೆಯುವಂಥ ಯಾವುದೇ ಒಂದು ಎಕ್ಸಾಮ್ಗೆ ಇರಲಿ ಇದನ್ನು ಕೇಳ್ತಾರೆ. ಸೊ ಹಾಗಾದರೆ ಬನ್ನಿ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಯಾರಿಗೆ ಪಡ್ಕೊಂಡಾರಂದ್ರೆ ಬಾನು ಮುಸ್ತಕ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಬಾನು ಮುಸ್ತಕ್ ಅವರ ಒಂದು ಕೃತಿ ಹಾಟ್ ಲ್ಯಾಂಪ್, ಇದನ್ನು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರಂದ್ರೆ ದೀಪಾ ಬಾಸ್ತಿ ಅವರು. ಇವರು ಕೊಡಗು ಜಿಲ್ಲೆದವರು. ಹಾಗಾದರೆ ಬಾನು ಮುಸ್ತಕ್ ಅವರು ಯಾವ ಜಿಲ್ಲೆದವರು ಅಂತ ಕೇಳಿದಾಗ ಹಾಸನ ಜಿಲ್ಲೆದವರು. ಇತ್ತೀಚೆಗೆ ಹಾಸನ ಬಗ್ಗೆ ನಿಮಗೆ ಗೊತ್ತಿರಬಹುದು, ಹಾಸನ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾಗ್ತದೆ. ಹಾಸನ ಜಿಲ್ಲೆದವರು ಯಾರಂದ್ರೆ ಬಾನು ಮುಸ್ತಕ್ ಅವರು ಹಾಸನ ಜಿಲ್ಲೆದವರು ಆಗ್ತದೆ. ಹಾಗಾದರೆ ಈ ಪ್ರಶಸ್ತಿ ಬಗ್ಗೆ ನೋಡ್ಕೊತ ಹೋದರೆ ಈ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂದ್ರೆ ಬೇರೆ ಬೇರೆ ಭಾಷೆಗಳಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಆ ಭಾಷೆಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಪ್ರಶಸ್ತಿ ಮೊತ್ತ 50,000 ರೂಪಾಯಿ ಆಗಿದೆ. ಹಾಗಾದರೆ ಇಂಡಿಯನ್ ರುಪೀಸ್ದಾಗ ಕನ್ವರ್ಟ್ ಮಾಡಿದ್ರೆ 57.34 ಲಕ್ಷ ರೂಪಾಯಿ ಆಗ್ತದೆ. ಸರ್, ಈ ಪ್ರಶಸ್ತಿ ಒಬ್ಬರಿಗೆ ಪಡಿತಾರೆ ಅಂತ ಕೇಳಬೇಡ್ರಿ, ಇಬ್ಬರು ಜಂಟಿಯಾಗಿ ಕೊಡ್ತಾರೆ. ಅವ್ರಿಗೆ 25,000 ಪೌಂಡು, ಇವ್ರಿಗೆ 25,000 ಪೌಂಡು. ಹಾಗಾದರೆ ಟೋಟಲಿ 8,000 ಪೌಂಡ್ ಆಯ್ತಂದ್ರೆ 50,000 ಪೌಂಡ್ ಇರ್ತದೆ. ಹಾಗೆ ಈ ಪ್ರಶಸ್ತಿಯನ್ನು ಕೊಡೋರು ಯಾರು ಅಂದಾಗ ಈ ಪ್ರಶಸ್ತಿಯನ್ನು ಕೊಡೋರು ಮ್ಯಾನ್ ಬೂಕರ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಬರ್ತೈತಿ. ಈ ಇಂಗ್ಲೆಂಡ್ದಾಗ ಐತಿ, ಆ ಇಂಗ್ಲೆಂಡ್ದವ್ರು ಕೊಡ್ತಾರೆ. ಹಾಗೆ ಇದ್ರ ಮೊದಲ ಹೆಸರು ಏನಾಗಿತ್ತು ಅಂತ ಕೇಳಿದಾಗ ಇದರ ಮೊದಲ ಹೆಸರು ಮ್ಯಾನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಆಗಿತ್ತು. ಇದರ ಮೊದಲ ಹೆಸರು ಏನು ಅಂತ ಹೇಳಿಕೆ ರೂಪದಾಗ ಕ್ವಶನ್ ಕೇಳ್ತಾರೆ. ಇದರ ಮೊದಲ ಹೆಸರು ಮ್ಯಾನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂತ ಕರೀತಾರೆ. 2015ರಲ್ಲಿ ಈ ಒಂದು ಪ್ರಶಸ್ತಿಗೆ ಒಂದು ನಿಯಮಾವಳಿ ಚೇಂಜ್ ಮಾಡಿದಾಗ ಇದೇನಾಗಿಬಿಡ್ತೈತಿ, ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂತ ಆಗ್ತದೆ. ಮ್ಯಾನ್ ಹೋಗಿ ಇಂಟರ್ನ್ಯಾಷನಲ್ ಆಗ್ತದೆ. ಹಾಗಾದರೆ ಪ್ರತಿ 2 ವರ್ಷಕ್ಕೊಮ್ಮೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಬಾನು ಮುಸ್ತಕ್ ಅವರು ಈ ಪ್ರಶಸ್ತಿಯನ್ನು ಪಡೆದ ಭಾರತದ 2ನೇ ವ್ಯಕ್ತಿ ಆಗ್ತಾರೆ. ಹಾಗಾದರೆ ಇದಕ್ಕೆ ಮುಂಚೆ ಯಾರು ತೊಗೊಂಡ್ರು ಅಂತ ಕೇಳಿದಾಗ ಇದಕ್ಕೆ ಮುಂಚೆ ಭಾರತದ ಮೊದಲ ಲೇಖಕಿ ಯಾರಂದಾಗ ಗೀತಾಂಜಲಿ ಅಂತ ಬರ್ತಾರೆ ಒಬ್ಬರು ವ್ಯಕ್ತಿ. ಆ ಗೀತಾಂಜಲಿ ಅವರು ಬರೆದಂಥ ಕೃತಿ ಯಾವುದಂದ್ರೆ ಟಾಮ್ ಆಫ್ ಸ್ಟ್ಯಾಂಡ್. ಇದು ಹಿಂದಿ ಭಾಷೆಯಲ್ಲಿ ಇರ್ತದೆ. ಇದನ್ನು ಅನುವಾದ ಮಾಡಿದವರು ಯಾರಂದ್ರೆ ಡೈಸಿ ರಾಕ್ವೆಲ್ ಅನ್ನೋರು ಈ ಕೃತಿಯನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಫರ್ ಮಾಡ್ತೈತಿ. ಹೀಗಾಗಿ 2022ರಲ್ಲಿ ಗೀತಾಂಜಲಿ ಜಂಟಿಯಾಗಿ ಡೈಸಿ ರಾಕ್ವೆಲ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಹಾಗಾದರೆ ನಿಮ್ಗೆ ಗೊತ್ತಿರಲಿ ದೀಪಾ ಮಾಸ್ತಿ ಅವ್ರ ಬಗ್ಗೆ ಗೊತ್ತಿರಬೇಕು. ಅವ್ರದ್ದು ವಿಶೇಷತೆ ಏನಂದ್ರೆ ಈ ಪ್ರಶಸ್ತಿಯನ್ನು ಪಡೆದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಅನುವಾದಿಕಿ ಅಂತ ಕರೀತಾರೆ. ನೋಡಿರಿ, ಕನ್ನಡದಲ್ಲಿ ಅನುವಾದ ಮಾಡಿ ಕನ್ನಡದ ಕೃತಿಯನ್ನೇ ಇಂಗ್ಲೀಷ್ಗೆ ಅನುವಾದ ಮಾಡ್ಯಾರ. ಹೀಗಾಗಿ ಅವರು ಕನ್ನಡದವರೇ, ಇವರು ಕನ್ನಡದವರು. ಕನ್ನಡದ ತಾಕತ್ತೇನು ಅನ್ನೋದು ಇವರು ಇಬ್ಬರ ವ್ಯಕ್ತಿಗಳನ್ನು ನೋಡಿ ನಾವು ಹೇಳ್ಬೋದು. ಇನ್ನು ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿ 2005ರಲ್ಲಿ ಕೊಡ್ಕೋತ ಬಂದಾರ. 2005ರಲ್ಲಿ ಯಾರಿಗೆ ಕೊಟ್ಟರು ಅಂದ್ರೆ ಇಸ್ಮಾಯಿಲ್ ಕಡೇರ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಅಲ್ಬೇನಿಯಾ ಅವ್ರ ದೇಶ ಆಗಿರ್ತದೆ. ಇದು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಬಗ್ಗೆ ಸಿಂಪಲ್ ಆದ ಮಾಹಿತಿ. ಇನ್ನು ಬೂಕರ್ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಬೂಕರ್ ಬಗ್ಗೆ ಏನು ಚರ್ಚೆ ಮಾಡೋಣ? ಬೂಕರ್ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ ಇದು ಬೇರೆ. ಇದು ನೇರವಾಗಿ ಇಂಗ್ಲೀಷ್ ಕೃತಿಗಳಿಗೆ ಕೊಡ್ತಾರೆ. ಸೊ 1969ರಲ್ಲಿ ಈ ಬೂಕರ್ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಹಾಗಾದರೆ ಇದರ ಹಿಸ್ಟ್ರಿಯನ್ನು ನೋಡ್ಕೊತ ಹೋದಾಗ
ಜಾಕ್ ಕ್ಯಾಂಪ್ಬೆಲ್ ಮತ್ತು ಚಾರ್ಲ್ಸ್ ಟೈಯರ್ ಮತ್ತು ಟಾಮ್ ಮಾಸ್ಕಲ್ ಅನ್ನೋ 3 ವ್ಯಕ್ತಿಗಳು ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಪ್ರಶಸ್ತಿಯನ್ನು ಮೂಲತಃ 5,000 ರೂಪಾಯಿ ಪೌಂಡ್ ಇತ್ತು. ಪ್ರಸ್ತುತ 50,000 ಪೌಂಡ್ ಆಗಿದೆ. 50,000 ಪೌಂಡ್ ಆಗಿದೆ. ಸೊ ಹಾಗಾದರೆ ಇದರ ಮೊದಲ ಹೆಸರು ಮ್ಯಾನ್ ಬುಕರ್ ಅಂತ ಕರೀತಾರೆ. ಸರ್, ಇದು ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಯಾರ್ಯಾರಿಗೆ ಕೊಡ್ತಾರೆ ಅಂದಾಗ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂದರೆ ಬ್ರಿಟಿಷರ ಆಳಿದಂಥ ದೇಶಗಳು ಇರ್ಬೋದು, ಐರ್ಲೆಂಡ್ ನಾಗರಿಕರು ಬರೆದಂಥ ಒಂದು ಕೃತಿಗಳು, ಆಂಗ್ಲ ಭಾಷೆಯಲ್ಲಿ ಬರೆದಂಥ ಕೃತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಹೇಳಬೇಕಾಗ್ತದೆ. ಹಾಗಾದರೆ ಈ ಬುಕರ್ ಪ್ರಶಸ್ತಿಯನ್ನು ಪಡೆದವರು ಇಂಡಿಯನ್ಸ್ ಅದಾರ ಅಂತ ಕೇಳಿದಾಗ ಇದ್ದಾರೆ ಸರ್. ಹಾಗಾದರೆ ಮೊದಲನೇದಾರರು ಯಾರು ಅಂದಾಗ VS ನೈಪಾಲ್ ಅವರು 1971ರಲ್ಲಿ ಇನ್ನೇ ಪ್ರೀ ಸ್ಟೇಟ್ ಎಂಬ ಕಾದಂಬರಿಗೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಇನ್ನು ಎರಡನೇದು ಸಲ್ಮಾನ್ ರಶೀದಿ 1981ರಲ್ಲಿ ಮಿಡ್ ನೈಟ್ ಚಿಲ್ಡ್ರನ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಇನ್ನು ಅರುಂಧತಿ ರಾಯ್ 1997ರಲ್ಲಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಗೆ ಈ ಕಾದಂಬರಿಗೆ ಬುಕರ್ ಪ್ರಶಸ್ತಿಯನ್ನು ಪಡಿತಾರೆ. ಇಲ್ಲೊಂದು ವಿಶೇಷತೆ ಏನಂದ್ರೆ ಅರುಂಧತಿ ರಾಯ್ ಬುಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲ ಮಹಿಳೆ ಅಂತ ಹೇಳಾಗ್ತದೆ. ಭಾರತದ ಮೊದಲ ಮಹಿಳೆ ಯಾರಂದರೆ ಅರುಂಧತಿ ರಾಯ್. ಇನ್ನು ಕಿರಣ್ ದೇಸಾಯಿ ಅವರು 2006ರಲ್ಲಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಎಂಬ ಕಾದಂಬರಿಗೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಅದೇ ರೀತಿ 5ನೇದಾಗಿ ಕಂಡುಬರೋರು ಯಾರಂದ್ರೆ 2008ರಲ್ಲಿ ಈ ಪ್ರಶಸ್ತಿ ಪಡಿತಾರೆ. ಅವರೇ ಅರವಿಂದ್ ಅಡಿಗ ದಿ ವೈಟ್ ಟೈಗರ್ ಅಂತ ಒಂದು ಕಾದಂಬರಿಗೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಹಾಗೆ 2023ರಲ್ಲಿ ಪಾಲ್ ಲಿಂಚ್ ಅವರಿಗೆ ಪ್ರಾಫಿಟ್ ಸಾಂಗ್ ಎಂಬ ಒಂದು ಕಾದಂಬರಿಗೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಅವರು ಐರ್ಲೆಂಡ್ ದೇಶದವರಾಗಿರ್ತಾರೆ. ಅದೇ ರೀತಿ 2024ರಲ್ಲಿ ಸುಮಂತ್ ಹಾರ್ವೆ ಅನ್ನೋರು ಆರ್ಬಿಟಲ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಇನ್ನು 2025ರ ಒಂದು ಸಾಲಿನ ಪ್ರಶಸ್ತಿಯನ್ನು ಇನ್ನು ಘೋಷಣೆ ಮಾಡಿಲ್ಲ ಬುಕರ್ ಪ್ರಶಸ್ತಿದು. ಅದು ಘೋಷಣೆ ಆದಾಗ ಅಪ್ಡೇಟ್ ಮಾಡೋಣ. ಸೊ ಇವತ್ತಿನ ಒಂದು ಸ್ಮಾಲ್ 5 ನಿಮಿಷದ ಒಂದು ಸಿರೀಸಲ್ಲಿ ಒಂದು ಚಿಕ್ಕ ಬುಕರ್ ಪ್ರಶಸ್ತಿ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕರೆಂಟ್ ಇವೆಂಟ್ಸ್ ನಿಮ್ಮೊಂದಿಗೆ ಭೇಟಿಯಾಗುತ್ತೀನಿ. ಬಾಯ್ ಬಾಯ್.